ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ CCL ಸ್ಟಾರ್ಟ್ ಆಗ್ತಾ ಇದೆ. ಸುಮಾರು ಜನ ಕೇಳ್ತಾ ಇದ್ದೀರಾ ಏನು ಗುರು ಸ್ಕ್ವಾಡ್ ಹೆಂಗಿದೆ, ಜೊತೆಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನರಲ್ಲಿ ನೋಡಬೇಕು, ಏನು ಅಪ್ಡೇಟ್ ಇಲ್ವಲ್ಲ ಅಂತ ಕೇಳ್ತಾ ಇದ್ದೀರಾ. ಅಪ್ಡೇಟ್ ಕೊಡೋದಕ್ಕೆ ತಾನೇ ಬಂದಿರೋದು. ಇವತ್ತು ಸ್ಟಾರ್ಟ್ ಆಗ್ತಿದೆ ಮಗ. ಮೊದಲನೇ ಮ್ಯಾಚು ಎಷ್ಟು ಗಂಟೆ ಮ್ಯಾಚು ಅಂತಂದರೆ ಅದು ಇಟ್ಸ್ 2 ಗಂಟೆ ಮ್ಯಾಚು. ಮೊದಲ ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ನಡೀತಾ ಇರೋದು, ಬಟ್ ಆದರೂ ನಮ್ಮ ಬೆಂಗಳೂರದಿಲ್ಲ, ಅಂದರೆ ನಮ್ಮ ಕರ್ನಾಟಕದಿಲ್ಲ. ಚೆನ್ನೈ ರೈನೋಸ್ ವರ್ಸಸ್ ಬೆಂಗಾಲ್ ಟೈಗರ್ಸ್ ಅವರು 2 ಗಂಟೆ ಮ್ಯಾಚ್ನ ಆಡ್ತಾರೆ. 2 ಗಂಟೆಯಿಂದ 6 ಗಂಟೆವರೆಗೂ ಈ ಮ್ಯಾಚು ಬರುತ್ತೆ. ಸೊ ಎಲ್ಲಿ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಆ್ಯಂಡ್ 2ನೇ ಮ್ಯಾಚು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಆಡ್ತಾ ಇದ್ದಾರೆ ತೆಲುಗು ವಾರಿಯರ್ಸ್ ಜೊತೆಗೆ. ನಮ್ಮ ಮೊದಲನೇ ಮ್ಯಾಚು ಅದು 6:30 ಮ್ಯಾಚ್ ಆಗಿರುತ್ತೆ. 6:30ರಿಂದ 10:30ವರೆಗೂ ಇವತ್ತು ಮ್ಯಾಚ್ ಇರುತ್ತೆ ಮಗ. ಸೊ ಎಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾ ಇದೆ ಇದು ಅಂತ ಅಂದರೆ ಮಗ, ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ನೀವು ಡಿಜಿಟಲಲ್ಲಿ ನೋಡ್ತೀರಾ ಅಂತಂದರೆ ಈ ಸಲ ಯೂಟ್ಯೂಬಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿಲ್ಲ. ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಬರೋದು ಲೈವು. ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಎಲ್ಲ ಯೂಟ್ಯೂಬಲ್ಲಿ ಬಂದಿತ್ತು CCL ಲೈವು. ಬಟ್ ಈ ಸೀಸನ್ನು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಸ್ವಲ್ಪ ಪ್ರೊಫೆಷ್ನಲ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. CCLನ ಮುಂಚೆನೇ ಪ್ರೊಫೆಷ್ನಲ್ ಲೆವೆಲಲ್ಲಿ ಇತ್ತು, ಬಟ್ ಇವಾಗ ಇನ್ನೊಂದು ಸ್ವಲ್ಪ ಹೈಯರ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಸಬ್ಸ್ಕ್ರಿಪ್ಷನ್ ತೊಗೊಬೇಕು ಗೊತ್ತಿಲ್ಲ ನನಗೇನೋ. ಒಟ್ಟಲ್ಲಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಅಂತೂ ಇದೆ. ಆ್ಯಂಡ್ ಸೋನಿ ಸ್ಪೋರ್ಟ್ಸ್ 10-3 SD ಬರುತ್ತೆ. ಸೋನಿ ಸ್ಪೋರ್ಟ್ಸ್ 10-3. ಸೊ ಇದರಲ್ಲಿ ನಿಮಗೆ TV ಚಾನಲ್ಗಳಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ. ಡಿಶ್ಗಳೆಲ್ಲ ಸೋನಿ ಸ್ಪೋರ್ಟ್ಸ್ 10-3 ಆ್ಯಂಡ್ HD ಕೂಡ ಇದು ಬ್ರಾಡ್ಕಾಸ್ಟ್ ಆಗ್ತಿದೆ. ಸೊ ನೋಡ್ಬೋದು, ಟಿವಿಲಿ ನೋಡ್ಬೋದು ಅಥವಾ ಡಿಜಿಟಲಲ್ಲಿ ನೋಡ್ಬೋದು, ಹೆಂಗೆ ಬೇಕಾದ್ರೂ ನೋಡ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಡ್ರಿಲ್ಸ್ಗಳಂತೂ ಈ ಸಲ ನಡೆಸಿದರೆ ಸುದೀಪ್ ಅಣ್ಣ ಅವ್ರು ಸಿಕ್ಕಾಪಟ್ಟೆ ಸೈಕಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಈ ಸಲ ಟೀಮ್ನ. ಆ ಏಜಲ್ಲೂ ಕೂಡ ಆಲ್ಮೋಸ್ಟ್ ಕ್ಲೋಸ್ ಟು 50 ಇಯರ್ಸ್ ಆಗಿದೆ. ಸೊ ಆ ಒಂದು ಏಜಲ್ಲೂ ಕೂಡ ಇಷ್ಟೊಂದು ಎಫರ್ಟ್ಸ್ ಹಾಕ್ತಿದೆ. ಲಾಸ್ಟ್ ಟೈಮ್ ಇಷ್ಟೊಂದು ಎಫರ್ಟ್ಸ್ ಹಾಕಿರಲಿಲ್ಲ. ಲಾಸ್ಟ್ ಟೈಮು ಎಲ್ಲ ಏನು ಅಷ್ಟೊಂದು ಎಫರ್ಟ್ಸ್ ಹಾಕಿರಲಿಲ್ಲ. ಬಟ್ ಈ ಟೈಮ್ ಏನಿದ್ದಾರೆ ಕಪ್ನ ಹೊಡಿಲೇಬೇಕು ಇವರು. ಸುಮಾರು ವರ್ಷ ಆಗಿದೆ ನಾವು ಕಪ್ ಹೊಡೆದ್ಬಿಟ್ಟು ಅಂತ ಸಿಕ್ಕಾಪಟ್ಟೆ ಹೆವಿ ಎಫರ್ಟ್ಸ್ನ ಹಾಕಿ ತೊಗೊಂಡು ಹೋಗ್ತಿರೋ ಅಂಥ ಟೀಮ್ ಇದು. ಈ ಸಲ ಅವರನ್ನೇ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಲಾಸ್ಟ್ ಟೈಮು ಬೇರೆಯವ್ರಿಗೇನೆ ಕ್ಯಾಪ್ಟನ್ಸಿನ ಕೊಟ್ಟಿರೋ ಅಂಡ್ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿ ನೋಡ್ತಾ ಇರ್ಬೋದು ಮಗ. ಫಸ್ಟ್ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಯಾವ ಥರ ಇದೆ ಅಂತ ಶಾರ್ಟ್ ಪ್ಲೇಯಿಂಗ್ ಲೆವೆಲ್ ಏನು ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಸಪೋರ್ಟ್ ಸ್ಟಾಫ್ ಇನ್ಕ್ಲೂಡಿಂಗ್ ಸ್ಕ್ವಾಡ್ನ ನೋಡ್ತಿರ್ಬೋದು ಯಾವ ಥರ ಅಂತ. ಸುದೀಪು, ಗಣೇಶ್ ಅವರು, ಜಯರಾಮ್ ಕಾರ್ತಿಕ್, ಡಾರ್ಲಿಂಗ್ ಕೃಷ್ಣ, ಸುನಿಲ್ ರಾವು. ಸೊ ಸುಮಾರು ವರ್ಷದಿಂದ ಆಡ್ಕೊಂಡ್ಬಂದಿರುವಂಥ ಪ್ಲೇಯರ್ಸು, ರಾಜೀವ್ ಆಗಲಿ, ಚಂದನ್ ಆಗಲಿ. ಸೊ ಇವೆಲ್ಲ ಜಮಾನ್ದು ಪ್ಲೇಯರ್ಸ್ಗಳು CCL ಅಂತ ಬಂದಾಗ ಹಳೇ ನೆನಪುಗಳು ಸಿಕ್ಕಾಪಟ್ಟೆ. ಈ JK ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವಾಗ ಬಂದವರು, ಡಾರ್ಲಿಂಗ್ ಕೃಷ್ಣ ಕೂಡ ಇವಾಗ ಬಂದವರು, ಸ್ವಲ್ಪ ವರ್ಷಗಳಾಯಿತು. ಸುನಿಲ್ ರಾವ್ ಆಗಿರಲಿ. ಸೊ ಅವರೆಲ್ಲ ಜಮಾನಿಂದ ಆಡ್ಕೊಂಡು ಬಂದಿರುವಂಥ ಪ್ಲೇಯರ್ಸ್ಗಳು. ನೋಡೋಕೆ ಒಂಥರ ಖುಷಿ ಆಗುತ್ತೆ. ಅನೂಪ್ ಭಂಡಾರಿನೂ ಕೂಡ ಇದ್ದಾರೆ ಇದರಲ್ಲಿ. ಸೊ ಲಾಸ್ಟ್ ಸೀಸನಲ್ಲಿ ನೋಡಿರ್ತೀರ. ಆ್ಯಂಡ್ ತ್ರಿವಿಕ್ರಮ್ ಅವರು ಏನೋ ಸ್ಕ್ವಾಡಿಗೆ ಸೇರ್ಪಡೆ ಆದರು ಅಂತ ಕೇಳ್ಪಟ್ಟೆ ನಾನು. ಅವರ ಹೆಸರೇನು ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಸ್ಕ್ವಾಡಿಗೆ ಸೇರ್ಪಡೆ ಆಗಿದ್ದಾರೆ ಅಂತವ್ರು ಕೂಡ, ಅಂದರೆ ಬಿಗ್ ಬಾಸ್ ತ್ರಿವಿಕ್ರಮು ಗೊತ್ತಿಲ್ಲ. ಅದು ಇನ್ ಕೇಸ್ ಏನಾದ್ರು ಆಡಿದ್ರು ಅಂತಂದರೆ ನೋಡೋಣ. ಆ್ಯಂಡ್ ತೆಲುಗು ವಾರಿಯರ್ಸ್ ಅವರ ಸ್ಕ್ವಾಡ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಅಖಿಲ್ ಅವರು ಎಂದಿನಂತೆ ಇದ್ದೇ ಇರ್ತಾರೆ, ಸಖತ್ ಪರ್ಫಾರ್ಮರು. ಆ್ಯಂಡ್ ಅಷ್ಟೇ ನನಗೆ ಗೊತ್ತಿಲ್ಲ. ತಮ್ಮನು SS ತಮ್ಮನು ಗೊತ್ತಿರೋದೇ ಮ್ಯೂಸಿಕ್. ಆ್ಯಂಡ್ ಬೇರೆಯವ್ರ ಬಗ್ಗೆ ನನಗೆ ಅಷ್ಟೇನಾಗಿ ಐಡಿಯಾ ಇಲ್ಲ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. CCL ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ನೋಡುವಂಥ ಒಂದು ಲೀಗ್ ಆಗಿರುತ್ತೆ. ಆ್ಯಂಡ್ ನಾನು ಚಿಕ್ಕ ಹುಡುಗ ಇದ್ದಾಗ ಸಿಕ್ಕಾಪಟ್ಟೆ CCL ನೋಡ್ತಿದ್ದೆ. ಆ್ಯಂಡ್ ಪ್ರತಿ ವರ್ಷ ಕೂಡ ಫಾಲೋ ಮಾಡ್ತೀನಿ ಕರ್ನಾಟಕ ಬುಲ್ಡೋಸರ್ಸ್ನ. ನೋಡೋಣ ಈ ಸೀಸನು ಅಟ್ಲೀಸ್ಟ್ ಟ್ರೋಫಿ ಗೆಲ್ಲಿ ಅಂತ. ಸುಮಾರು ವರ್ಷ ಆಗಿದೆ ಟ್ರೋಫಿನ ಗೆದ್ಬಿಟ್ಟು. ಬ್ಯಾಕ್ ಟು ಬ್ಯಾಕ್ ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಬಟ್ ಇವಾಗ ಸ್ವಲ್ಪ ಗ್ಯಾಪ್ ಆಗಿದೆ. ಅದಕ್ಕೋಸ್ಕರ ಸೀರಿಯಸ್ ಆಗಿ ಸುದೀಪ್ ಅವ್ರು ತೊಗೊಂಡು ಈ ಸಲ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ನ ಹೋಗ್ಬಿಟ್ಟು ತೊಗೊಂಡು ಹೋಗ್ತಾ ಇರೋಂಥ ಟೀಮ್ ಇದು. ನೀವು ಏನಂತೀರಾ? ಇವತ್ತಿನ ಮ್ಯಾಚ್ ತೆಲುಗು ವಾರಿಯರ್ಸ್ ಗೆಲ್ತಾರಾ ಅಥವಾ ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ತಾರಾ? ತೆಲುಗು ವಾರಿಯರ್ಸ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮು. ಗಮನಿಸಿದಿರಾ ಅಂತಂದರೆ ಲಾಸ್ಟ್ ಸೀಸನ್ ಎಲ್ಲ ಸಲನೂ ಕೂಡ ತೆಲುಗು ವಾರಿಯರ್ಸ್ ಟಕ್ಕರ್ ಕೊಡ್ತಾರೆ ಯಾವುದೇ ಟೀಮ್ಗಾಗಿರಲಿ. ನಮ್ಮ ಸೌತ್ ಟೀಮ್ಗಳು ಸಿಕ್ಕಾಪಟ್ಟೆ ಡಾಮಿನೆಂಟ್ಗಳು. ಚೆನ್ನೈ ರೈನೋಸ್ ಆಗಿರಲಿ, ತೆಲುಗು ವಾರಿಯರ್ಸ್ ಆಗಿರಲಿ, ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಆಗಿರಲಿ, ಸಿಕ್ಕಾಪಟ್ಟೆ ಡಾಮಿನೆಂಟ್ ಸೈಡ್ಗಳು. ನೋಡೋಣ ಈ ಸೀಸನ್ನು ಅದು ಯಾರು ಗೆಲ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.